ಲೋಕಸಭಾ ಚುನಾವಣೆಗೆ ವಿ ಸೋಮಣ್ಣನವರು ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿದ್ವು, ಗುಸುಗುಸುಗಳೆಲ್ಲವೂ ಇದ್ವು. ಸೋಮಣ್ಣನವರು ತುಮಕೂರಿನಲ್ಲಿ ಓಡಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆಯಲ್ಲಿ, ಸ್ಥಳೀಯ ನಾಯಕರ ಜೊತೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು, ಮಾತುಕತೆಗಳು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಸೋಮಣ್ಣ ತುಮಕೂರಿನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವ ಚರ್ಚೆಗಳಿಗೆ ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಕಳೆದ 2 ದಿನದಿಂದ ತುಮಕೂರಿನಲ್ಲಿ ರೌಂಡ್ಸ್ ಆಗ್ತಾ ಇದ್ದಾರೆ ಸೋಮಣ್ಣ. ಬಿಜೆಪಿ ಮುಖಂಡರ ಜೊತೆಯಲ್ಲಿ ಸೋಮಣ್ಣ ಓಡಾಟ ಮಾಡ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸೋಮಣ್ಣ ಭಾಗಿಯಾಗ್ತಾ ಇದ್ದಾರೆ. ಸೋಮಣ್ಣರಿಗೆ ನಗರ ಶಾಸಕ ಜ್ಯೋತಿ ಗಣೇಶ್ ಸಾಥ್ ಕೊಡ್ತಾ ಇದ್ದಾರೆ. ಇವತ್ತು ದೆಹಲಿಗೆ ಭೇಟಿ ನೀಡಿ ವರಿಷ್ಠರನ್ನ ಭೇಟಿ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಸೋಮಣ್ಣ ಬಹುಶಃ ತುಮಕೂರನ್ನ ಟಾರ್ಗೆಟ್ ಮಾಡ್ದಂಗಿದೆ. ಅವ್ರ ಓಡಾಟ ಎಲ್ಲ ಹೇಗಿದೆ, ಮತ್ತೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ಈ ಹೊತ್ತಿಗೆ ಏನು ವಿವರ ಇದೆ ಜಗದೀಶ್? ಖಂಡಿತ ರಂಜಿತ್, ಯಾಕೆಂತ ಹೇಳಿದ್ರೆ ವಿ ಸೋಮಣ್ಣ ಅವರ ಒಂದು ನಡೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ವಿ ಸೋಮಣ್ಣ ಅವರು ಕಣ್ಣಿಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಒಂದು 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ತುಮಕೂರಿಗೆ ವಿ ಸೋಮಣ್ಣ ಅವರು ಕೂಡ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಜೊತೆಗೆ ಕೆಲ ನಾಯಕರನ್ನ ಅಂದ್ರೆ ಸಮುದಾಯದ ನಾಯಕರುಗಳನ್ನ ಜೊತೆ ಸಭೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ವಿ ಸೋಮಣ್ಣ ಕೂಡ ಮಾಡ್ತಾ ಇರುವಂತದ್ದು. ಇವೆಲ್ಲವನ್ನು ಕೂಡ ನೋಡಿದ್ರೆ ವಿಧಾನಸಭಾ ಅಂದ್ರೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ಸೋಮಣ್ಣ ಅವರು ಕೂಡ ತುಮಕೂರಿಂದ ಸ್ಪರ್ಧೆ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊಂತ ಇರುತ್ತೆ. ಇದ್ರ ಜೊತೆಗೆ ಈಗಾಗಲೇ ನೋಡ್ಬೋದು, ಒಂದ್ ಕಡೆ ಮಠಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇರುವಂತದ್ದು, ಇನ್ನೊಂದ್ ಜೊತೆಗೆ ದೇವಸ್ಥಾನಗಳಾಗಿರ್ಬೋದು, ಅದ್ರ ಜೊತೆಗೆ ಏನು ಪಕ್ಷದ ಮುಖಂಡರುಗಳಿದೆ ಅವರೆಲ್ಲರೂ ಕೂಡ ಒಂದು ಸಂಪರ್ಕವನ್ನ ಮಾಡಿ ಅವರ ಜೊತೆಯ ಸಭೆಯನ್ನು ಕೂಡ ಮಾಡಿ ನನಗೆ ಒಂದು ಸಪೋರ್ಟ್ ಅನ್ನು ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರನ್ನ ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ಈಗಾಗಲೇ ವಿ ಸೋಮಣ್ಣ ಅವರು ಒಂದು ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ತುಮಕೂರಿನತ್ತ ಬರ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ನಿಜಕ್ಕೂ ಕೂಡ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಮೇಲೆ ಈಗ ಕಣ್ಣಿಟ್ಟಿರುವಂತದ್ದು. ಈಗಾಗಲೇ ಅಂದ್ರೆ ಕಳೆದ ಬಾರಿ ಅವರೇ ಕೂಡ ಹೇಳಿದ್ರು, ಅಂದ್ರೆ ಲೋಕಸಭಾ ಚುನಾವಣೆಗೆ ನಾನು ಕೂಡ ಆಕಾಂಕ್ಷಿ, ಅದರಲ್ಲೂ ಕೂಡ ತುಮಕೂರು ಅನ್ನೋ ಮಾತನ್ನು ಕೂಡ ಸಾಕಷ್ಟು ಮಾತುಗಳು ಕೂಡ ಬರ್ತಾ ಇತ್ತು. ಇದಕ್ಕೆಲ್ಲವನ್ನು ಕೂಡ ಹೋಲಿಕೆ ನೋಡ್ಕೊಂಡ್ರೆ ಸೋಮಣ್ಣ ಅವರು ಕೂಡ ತುಮಕೂರಿನ ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಒಂದು ಮಾತುಗಳು ಕೂಡ ಕೇಳ ಬರ್ತಾ ಇರುತ್ತೆ. ಈಗಾಗಲೇ ಬಿಜೆಪಿಯ ನಾಯಕರುಗಳು ಕೂಡ ಇವರೆಲ್ಲರಿಗೂ ಕೂಡ ವಿ ಸೋಮಣ್ಣ ಅವರಿಗೆ ಸಾಥನ್ನು ಕೂಡ ಕೊಡ್ತಾ ಇರೋದನ್ನ ಗಮನಿಸಿದ್ರೆ ವಿ ಸೋಮಣ್ಣ ಅವರು ತುಮಕೂರು ಲೋಕಸಭೆಯಿಂದ ಕೂಡ ಸ್ಪರ್ಧೆ ಮಾಡೋದು ಖಚಿತ ಅನ್ನೋದು ಕೂಡ ಮೂಲಗಳಿಂದ ಈಗ ತಿಳಿದು ಬರ್ತಾ ಇರುವಂತದ್ದು. ಈಗಾಗಲೇ ಅಂದ್ರೆ ತುಮಕೂರು ಲೋಕಸಭೆಯಲ್ಲಿ ಅಂದ್ರೆ ಇರ್ತಕ್ಕಂಥ ನಾಯಕರುಗಳನ್ನ ಅವರೆಲ್ಲರೂ ಕೂಡ ಭೇಟಿ ಮಾಡಿ ಅವರ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹಿಸಿ ಹೈಕಮಾಂಡ್ ನ ಬಳಿ ಹೋಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಇವತ್ತು ಹೈಕಮಾಂಡ್ ನಾಯಕರನ್ನು ಕೂಡ ವಿ ಸೋಮಣ್ಣ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ಜಗದೀಶ್ ಮೇಲೆ ಮಾಹಿತಿಗಾಗಿ.